ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್, ಪ್ರಾಣ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ಕೇಂದ್ರದಿಂದ. ಇವತ್ತಿನ ವಿಡಿಯೋದಲ್ಲಿ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಗ್ಗೆ ಮಾತಾಡೋಣ. ಇದು ಒಂದು ತುಂಬಾ ಟ್ರೆಂಡಿಂಗ್ ಡಯಟ್. ತುಂಬಾ ಸೆಲೆಬ್ರಿಟೀಸ್ ಆಗಿರ್ಬೋದು, ವೇಟ್ ಲಾಸಿಗೆ ಸಜೆಸ್ಟ್ ಮಾಡುವಂತಹ ಡಯಟ್ ಆಗಿರ್ಬೋದು. ಸೊ ಜಿಮ್ ಅಲ್ಲಿ ಕೂಡ ಸಜೆಸ್ಟ್ ಮಾಡ್ತಿದ್ದಾರೆ ತುಂಬಾ ಜನಕ್ಕೆ. ಸೊ ತುಂಬಾ ಡೌಟ್ ಇದೆ ಇದ್ರ ಬಗ್ಗೆ. ಮೇಡಮ್, ಇದು ಮಾಡ್ಬೋದಾ? ಇದು ನಮ್ಗೆ ಸೇಫಾ? ಅಥವಾ ನ್ಯಾಚುರೋಪತಿ ಈ ರೀತಿ ಡಯಟ್ ನ ಒಪ್ಕೊಳ್ಳುತ್ತಾ? ಇದನ್ನ ನಾವು ಉಪವಾಸ ಅಂತ ನಿಜವಾಗ್ಲೂ ಕರಿಬಹುದಾ ಅಂತ ತುಂಬಾ ಜನ ಕೇಳ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಅದರದ್ದು ಎಲ್ಲಾ ರೀತಿಯ ಆನ್ಸರ್ಸ್ ನಾನು ತಿಳಿಸ್ತೀನಿ. ನ್ಯಾಚುರೋಪತಿ ಪ್ರಕಾರ ಯಾವ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಮಾಡ್ಬೋದು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನುವಂಥದ್ದು ಒಂದು ಸ್ಪೆಸಿಫಿಕ್ ಆಗಿ ಫೀಡಿಂಗ್ ಸೈಕಲ್ ಮತ್ತೆ ಒಂದು ಫಾಸ್ಟಿಂಗ್ ಸೈಕಲ್ ಅಲ್ಲಿ ಮಾಡುವಂತ ಕ್ರಮ. ಇದು ಒಂದು ನಾವು ಫಾಸ್ಟಿಂಗ್ ಕಿನ ಉಪವಾಸ ಅಂತ ಹೇಳೋಕಿನ ಇದು ಒಂದು ಡಯಟ್ ಅಂತ ನಾವು ಹೇಳ್ಬೋದು. ಇದು ಒಂದು ತಿನ್ನುವ ರೀತಿ. ಅಂದ್ರೆ ದಿನದಲ್ಲಿ 8 ಗಂಟೆಯ ಕಾಲ ಅವರು ತಿಂತಾರೆ, 16 ಗಂಟೆ ಕಾಲ ಅವರು ಫಾಸ್ಟಿಂಗ್ ಮಾಡ್ತಾರೆ. ಈ ರೀತಿ ಮಾಡುವಂತ ಡಯಟ್ ಕಾಮನ್ ಆಗಿ ಇದು 8:16 ರೇಷಿಯೋ ಅಲ್ಲಿ ಮಾಡ್ತಾರೆ. ಇನ್ನು ಕೆಲವೊಬ್ರು ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡುವಂತವ್ರು ಬರೀ 6 ಗಂಟೆ ಕಾಲದಲ್ಲಿ ತಿನ್ನೋದು, ಉಳಿದ 18 ಗಂಟೆ ಕಾಲ ಫಾಸ್ಟಿಂಗ್ ಮಾಡ್ತಾರೆ. ಅಂದ್ರೆ ಆ 18 ಗಂಟೆ ಕಾಲದಲ್ಲಿ ಏನೂ ತಿನ್ನೋದಿಲ್ಲ. ಈ ರೀತಿ ಮಾಡುವ ಒಂದು ಕ್ರಮ ಇದೆ. ಇನ್ನು ಕೆಲವೊಬ್ರು ವಾರದಲ್ಲಿ 5 ದಿನ ನಾರ್ಮಲ್ ಆಗಿ ತಿಂದ್ಬಿಟ್ಟು 2 ದಿನ ಕಂಪ್ಲೀಟ್ ಆಗಿ ಫಾಸ್ಟಿಂಗ್ ಮಾಡ್ತಾರೆ. ಸೊ ಈ ರೀತಿ ಮಾಡೋರು ಕೂಡ ಇದನ್ನ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಕರೀತಾರೆ. ಸೊ ನಾವು ಈಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಸ್ಪೆಸಿಫಿಕ್ ಆಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಏನು ಅಂದ್ರೆ, ಇದು ಮಾಡೋದು ನಮ್ಮ ದೇಹದ ಬಯೋಲಾಜಿಕಲ್ ಕ್ಲಾಕ್ ಅಥವಾ ಸರ್ಕ್ಯಾಡಿಯನ್ ರಿದಮ್ ಅಂತ ಹೇಳ್ತೀವಿ. ನಾವು ಹೇಗೆ ವಾಚ್ ಇರುತ್ತೋ, ಗಡಿಯಾರ ಇರುತ್ತೋ, ಅದಕ್ಕೊಂದು ಟೈಮ್ ತೋರಿಸುತ್ತಲ್ವಾ, ಅದೇ ರೀತಿ ನಮ್ಮ ಬಾಡಿಗೂ ಕೂಡ ಒಂದು ಕ್ಲಾಕ್ ಇರುತ್ತೆ. ಈ ಕ್ಲಾಕ್ ಪ್ರಕಾರ ಒಂದು ದಿನದಲ್ಲಿ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಜೀರ್ಣಶಕ್ತಿ ನಮ್ದು ಜಾಸ್ತಿ ಇರುತ್ತೆ, ಇನ್ನು ಕೆಲವು ಸಮಯದಲ್ಲಿ ನಮ್ಮ ಜೀರ್ಣಶಕ್ತಿ ಕಡಿಮೆ ಇರುತ್ತೆ. ಸೊ ಇದನ್ನ ನಾವು ತುಂಬಾ ಗಮನಿಸ್ಬಿಟ್ಟು ಅದರ ಜೊತೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಮ್ಮ ದೇಹದಲ್ಲಿ ಜೀರ್ಣಶಕ್ತಿ ಯಾವಾಗ ಕಡಿಮೆ ಇದೆಯೋ, ಯಾವಾಗ ನಮ್ಮ ಹಾರ್ಮೋನ್ಸ್ ಇನ್ಸುಲಿನ್ ರಿಲೀಸ್ ಆಗೋದು ಕಡಿಮೆ ಇದೆಯೋ, ಆ ಸಮಯದಲ್ಲಿ ನಾವು ತಿನ್ನಕ್ ಹೋದ್ರೆ ದೇಹ ಅದನ್ನ ಜೀರ್ಣ ಮಾಡ್ಕೊಳ್ಳೋದಿಲ್ಲ. ಸೊ ಅದಕ್ಕೆ ನಿಮ್ಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದ್ರು ಕೂಡ ಅದರಿಂದ ಒಳ್ಳೆ ಬೆನಿಫಿಟ್ ಸಿಗೋದಿಲ್ಲ. ಅದ್ ಮಾಡಿದ್ರು ಕೂಡ ನಿಮ್ಗೆ ವೇಟ್ ಲಾಸ್ ಆಗುತ್ತೆ. ಇನ್ನು ಕೆಲವು ರಿಸರ್ಚ್ ಪ್ರಕಾರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಹಾರ್ಮೋನ್ ಚೇಂಜಸ್ ಆಗ್ತಿದೆ, ಮಹಿಳೆಯರಲ್ಲಿ ಪೀರಿಯಡ್ ಸಮಸ್ಯೆ ಬರ್ತಿದೆ ಅಂತ ಕೂಡ ಕಾಣಿಸ್ ಬಂದಿದೆ. ಅದೆಲ್ಲ ಯಾಕೆ ಆಗ್ತಾ ಇರೋದು ಅಂತ ಹೇಳಿದ್ರೆ, ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಪ್ರಕಾರ ನೀವು ತಿಂದೆ ಹೋಗಿದ್ದಕ್ಕೆ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಗ ಟ್ರೆಂಡ್ ಅಲ್ಲಿ ಇದೆ, ಆದ್ರೆ ನಮ್ಮ ಪೂರ್ವಜರಾಗಿರ್ಬೋದು ಅಥವಾ ನಮ್ಮ ನ್ಯಾಚುರೋಪತಿ ಆಯುರ್ವೇದದಲ್ಲಿ ಎಷ್ಟೋ ವರ್ಷಗಳ ಹಿಂದೆ ಇದೇ ರೀತಿ ತಿನ್ನುವ ಕ್ರಮವನ್ನ ಅವರು ಹೇಳಿದ್ದಾರೆ. ಎಲ್ಲ ಸ್ಟಡೀಸ್ ಅಲ್ಲೂ, ಎಲ್ಲ ಸಿಸ್ಟಮ್ ಆಫ್ ಮೆಡಿಸಿನ್ಸ್ ಅಲ್ಲೂ ಪೂರ್ವಜರು ನಮ್ಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ದಿನಕ್ಕೆ 2 ಬಾರಿ ಊಟ ಮಾಡುವಂಥದ್ದು. ಆಮೇಲೆ ನೀವು ನೋಡಿರ್ಬೋದು, ನಿಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ರೆ ಅವರು ತಿನ್ನೋದು ಎಷ್ಟು ಗಂಟೆಗೆ? ಅವರು ಬೆಳಗ್ಗೆ ಎದ್ದು ಇಮಿಡಿಯೇಟ್ ಆಗಿ ಏನು ತಿನ್ನಲ್ಲ. ಅವರು ಪೂಜೆ ಎಲ್ಲ ಮುಗಿಸ್ಕೊಂಡು ಒಂದು 10-11 ಗಂಟೆ ಕಾಲ ಆ ಟೈಮಲ್ಲಿ ಊಟ ಮಾಡ್ತಾರೆ. ಬ್ರೇಕ್ಫಾಸ್ಟ್ ನ ಮಾಡೋದಿಲ್ಲ, ಊಟನೇ ಮಾಡ್ಬಿಡ್ತಾರೆ. ಊಟನ ಮಾಡ್ಬಿಟ್ಟು ಆಮೇಲೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಅವರು ಸಾಯಂಕಾಲ ತಗೊಂಡ್ರೆ ಏನಾದ್ರು ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ 3 ಗಂಟೆ ಅಷ್ಟೊತ್ತಿಗೆ ಏನಾದ್ರು ಸ್ನಾಕ್ ತಗೋಬಹುದು. ಒಂದು ಹಣ್ಣು, ಒಂದ್ ಸ್ವಲ್ಪ ಸಲಾಡು, ಈ ತರ ಏನಾದ್ರು ತಗೋಬಹುದು. ಮತ್ತೆ 6 ಗಂಟೆ 6:30 ಅಷ್ಟೊತ್ತಿಗೆ ಅವ್ರು ಊಟನ ಮುಗಿಸ್ಬಿಡ್ತಾರೆ. ಸೊ ಇದು ಒಂದು ಪರ್ಫೆಕ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಕ್ಸಾಂಪಲ್. ಇದರಲ್ಲಿ ಆಟೋಮೆಟಿಕ್ ಆಗಿ ನೀವು ಒಂದು 8ರಿಂದ 10 ಗಂಟೆ ಒಳಗಡೆನೆ ಎಲ್ಲ ತಿಂದ್ಬಿಡ್ತೀರಾ. ನಿಮ್ಮ ಮೀಲ್ಸ್ ನ ಕಂಪ್ಲೀಟ್ ಮಾಡ್ಬಿಡ್ತೀರಾ. ಆಮೇಲೆ ಇದು ಸರ್ಕ್ಯಾಡಿಯನ್ ರಿದಮ್, ನಮ್ಮ ಬಯೋಲಾಜಿಕಲ್ ಕ್ಲಾಕ್ ಜೊತೆ ತುಂಬಾ ಇದು ಸಿಮಿಲರ್ ಆಗಿರುತ್ತೆ. ಯಾಕಂದ್ರೆ 7 ಗಂಟೆ ಆದ್ಮೇಲೆ ನಮ್ಮ ಬಾಡಿ ಇನ್ಸುಲಿನ್ ನ ಪ್ರೊಡ್ಯೂಸ್ ಮಾಡೋದು ಕಡಿಮೆ ಮಾಡುತ್ತೆ. ನಮ್ಮ ಜೀರ್ಣಶಕ್ತಿ ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಈ 7 ಗಂಟೆ ಒಳಗಡೆನೆ ನೀವು ಊಟ ಮಾಡ್ಬಿಟ್ರೆ ನಿಮ್ಮ ಜೀರ್ಣ ಚೆನ್ನಾಗಾಗತ್ತೆ. ನಿಮ್ಗೆ ಒಂದು ಒಳ್ಳೆ ಫಾಸ್ಟಿಂಗ್ ಪೀರಿಯಡ್ ಕೂಡ ಸಿಗುತ್ತೆ. ಸಾಯಂಕಾಲ 7 ಗಂಟೆಯಿಂದ ನೆಕ್ಸ್ಟ್ ಡೇ 7 ಗಂಟೆ ಅಥವಾ 9 ಗಂಟೆಗೆ ನೀವು ಫಸ್ಟ್ ಮೀಲ್ ತಗೊಂಡ್ರೆ ಆರಾಮಾಗಿ ಒಂದು 14 ಗಂಟೆ ಕಾಲ ನಿಮ್ಗೆ ಫಾಸ್ಟಿಂಗ್ ಪೀರಿಯಡ್ ಸಿಗುತ್ತೆ. ಅದು ಆಟೋಮೆಟಿಕ್ ಆಗಿ ಆಗ್ಬಿಡುತ್ತೆ. ನೀವು ಸ್ಟ್ರಿಕ್ಟ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಬೇಕು ಅಂತ ಏನೂ ಇಲ್ಲ. ನೀವು ನ್ಯಾಚುರಲ್ ಆಗಿ ಈ ರೀತಿ ತಿಂತಾ ಬಂದ್ರೆ ನಿಮ್ಗೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಕಾಣಿಸುತ್ತೆ.
ಇನ್ನೊಂದು ನೀವೇನ್ ನೆನ್ಪಿಟ್ಕೋಬೇಕು ಅಂದ್ರೆ, ನಿಮ್ಮ ಸ್ಟ್ರಿಕ್ಟ್ ಆಗಿ ತುಂಬಾ ಬೇಗ ವೇಟ್ ಲಾಸ್ ಆಗ್ಬೇಕು ಅಂದ್ರೆ ಬರೀ 6 ಗಂಟೆ ಕಾಲದಲ್ಲಿ ನಾನು ತಿಂತೀನಿ, ಬರೀ 4 ಅವರ್ಸ್ ಒಳಗಡೆ ವಿಂಡೋ ಪೀರಿಯಡ್ ಅಲ್ಲಿ ನಾನು ತಿಂತೀನಿ, ಉಳಿದ ಫುಲ್ ಟೈಮ್ ಫಾಸ್ಟಿಂಗ್ ಮಾಡ್ತೀನಿ ಅಂತ ಮಾಡಕ್ ಹೋದ್ರೆ ನಮ್ಮ ದೇಹಕ್ಕೆ ಇಷ್ಟು ಗ್ರಾಮ್ ಕಾರ್ಬೋಹೈಡ್ರೇಟ್, ಇಷ್ಟು ಗ್ರಾಮ್ ಪ್ರೋಟೀನು ಮತ್ತೆ ಕೆಲವೊಂದು ನ್ಯೂಟ್ರಿಯೆಂಟ್ಸು ಬೇಕೇ ಬೇಕು. ಪ್ರತಿದಿನ ನಾರ್ಮಲ್ ಆಗಿ ಕೆಲಸ ಮಾಡಕ್ಕೆ ಅದೆಲ್ಲ ನ್ಯೂಟ್ರಿಯೆಂಟ್ಸ್ ಬೇಕಾಗಿರುತ್ತೆ. ಬರೀ 4 ಗಂಟೆಗಳಲ್ಲಿ ನೀವು ಒಂದೇ ಒಂದು ಹೊತ್ತು ಊಟ ಮಾಡಿ ಅಷ್ಟು ನ್ಯೂಟ್ರಿಯೆಂಟ್ಸ್ ಒಂದೇ ಹೊತ್ತಿನ ಊಟದಲ್ಲಿ ತಗೊಳ್ಳೋದು ಸಾಧ್ಯ ಖಂಡಿತವಾಗ್ಲೂ ಆಗಲ್ಲ. ಅದರಿಂದ ನಿಮ್ಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಬರ್ತಾ ಹೋಗುತ್ತೆ. ಅದಾದ್ಮೇಲೆ ನಿಮ್ಗೆ ತುಂಬಾ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕಾಗಿ ನೀವು ನೆನ್ಪಿಟ್ಕೋಬೇಕು, ಆರಾಮಾಗಿ ಒಂದು 8 ರಿಂದ 10 ಗಂಟೆ ಕಾಲದ ಒಳಗಡೆ ನೀವು ನಿಮ್ಮ ಫುಡ್ ನ ಫಿಟ್ ಮಾಡಿ. ವೀಕ್ಲಿ ನೀವು ದಿನಕ್ಕೆ 2 ಮೀಲ್ಸ್ ತಗೊಳ್ಳಿ. ಆಮೇಲೆ ಅದನ್ನ ಮಾಡರೇಟ್ ಆಗಿ, ರೆಗ್ಯುಲರ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್. ಮಾಡರ್ನ್ ಆಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ನೀವು ಮಾಡ್ತಾ ಇರ್ಬೋದು ಅಂತ ಹೇಳ್ತೀನಿ. ನಿಮ್ಮ ಡ್ಯೂಟಿ ಶೆಡ್ಯೂಲ್ ಶುರು ಆಗತ್ತೆ. ಸೊ ಅದಕ್ಕೆ ನೀವೇನ್ ಮಾಡ್ತೀರಾ, ನಿಮ್ಗೆ 11 ಗಂಟೆಗೆ ಊಟ ಮಾಡಕ್ ಆಗೋದಿಲ್ಲ. ನೀವು ಡೈರೆಕ್ಟ್ ಆಗಿ 2 ಗಂಟೆಗೆ ಒಂದು ಫಸ್ಟ್ ಮೀಲ್ ತಗೋತೀರಾ. ಸೊ ಬೆಳಗ್ಗೆಯಿಂದ 2 ಗಂಟೆವರೆಗೂ ನೀವು ಏನು ತಿಂದಿರಲ್ಲ. ಸೊ ಆ ಹಸಿವನ್ನ ನೀವು ತಡೆಗಟ್ಟಕ್ಕೆ ಏನ್ ಮಾಡ್ತೀರಾ, ಗ್ರೀನ್ ಟೀ ಕುಡಿತಾ ಇರ್ತೀರಾ, ಬ್ಲ್ಯಾಕ್ ಟೀ ಕುಡಿತೀರಾ. ಇದೆಲ್ಲ ಮಾಡೋದ್ರಿಂದ ನಿಮ್ಗೆ ಆಸಿಡಿಟಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಆಮೇಲೆ ಜೀರ್ಣ ಶಕ್ತಿ ಆಲ್ರೆಡಿ ನಿಮ್ಗೆ ಜಾಸ್ತಿ ಆಗಿ ಹೋಗಿರುತ್ತೆ. ಸೊ ಆಸಿಡ್ ಪ್ರೊಡಕ್ಷನ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಗೆ ಹಾನಿ ಉಂಟಾಗುತ್ತೆ. ಇನ್ನೊಂದೇನಂದ್ರೆ, ನೀವು ರಾತ್ರಿ 8 ಗಂಟೆವರೆಗೂ ಮನೆಗೆ ಬರಲ್ಲ. ಸೊ ಏನ್ ಮಾಡ್ತೀರಾ ನೀವು, ಅದಾದ್ಮೇಲೆ ಊಟ ಮಾಡ್ತೀರಾ. ಅವಾಗ ನಿಮ್ಗೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಒಳ್ಳೆ ಬೆನಿಫಿಟ್ ಕೊಡಲ್ಲ. ಸೊ ಬೆಸ್ಟ್ ಆಗಿ ನಿಮ್ಗೆ ಶೆಡ್ಯೂಲ್ ಪರ್ಮಿಟ್ ಮಾಡ್ತಾ ಇಲ್ಲ ಅಂದ್ರೆ ಪ್ರತಿಯೊಬ್ರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಶೆಡ್ಯೂಲ್ ಪರ್ಮಿಟ್ ಮಾಡ್ತಾ ಇಲ್ಲ ಅಂದ್ರೆ ನೀವೇನ್ ಮಾಡಿ, ಅಟ್ಲೀಸ್ಟ್ ಮಿನಿಮಮ್ 12 ಅವರ್ಸ್ ಫಾಸ್ಟಿಂಗ್ ಮಾಡಿ. ಅಂದ್ರೆ ರಾತ್ರಿ 8 ಗಂಟೆಗೆ ನೀವು ಊಟ ಮಾಡಿದ್ರೆ ನೆಕ್ಸ್ಟ್ ಡೇ 8 ಗಂಟೆವರೆಗೂ ಏನು ತಿಂದಿಲ್ಲ ಅಂದ್ರೂ ಕೂಡ 12 ಅವರ್ಸ್ ಫಾಸ್ಟಿಂಗ್ ಪೀರಿಯಡ್ ನಿಮ್ಗೆ ಸಿಗುತ್ತೆ. ಸೊ ಅದರ ಬೆನಿಫಿಟ್ ನಿಮ್ಗೆ ಖಂಡಿತ ಸಿಗುತ್ತೆ. ಸೊ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನೀವು ಈ ರೀತಿ ಮಾಡಬೇಕು. ಆಮೇಲೆ ಬೆಸ್ಟ್ ರಿಸಲ್ಟ್ಸ್ ಬರಕ್ಕೆ ವಾರಕ್ಕೆ 1 ದಿನ ಫಾಸ್ಟಿಂಗ್ ಮಾಡಿದ್ರೆ ತುಂಬಾ ಬೆನಿಫಿಷಿಯಲ್. ಆದ್ರೆ ಬೇರೆ ದಿನ ಊಟ ಬೇಗ ಮಾಡಿ, ಆದಷ್ಟು ಬೇಗ ಮಾಡಿ. 7 ಗಂಟೆ ಅಷ್ಟೊತ್ತಿಗೆ ಊಟ ಮಾಡಿದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನೀವೇನ್ ಮಾಡ್ಬೋದು, ವಾರಕ್ಕೆ 1 ದಿನ ಉಪವಾಸ ಮಾಡಿ. ಈ ಉಪವಾಸದಲ್ಲಿ ಆದಷ್ಟು ಬರೀ ಹಣ್ಣು ಅಥವಾ ನೀರು ಇದನ್ನ ಸೇವಿಸ್ತಾ ಇರಿ. ಫುಡ್ ನ ಕಂಪ್ಲೀಟ್ ಆಗಿ ಕುಕ್ಡ್ ಫುಡ್ ಅನ್ನ ಅವಾಯ್ಡ್ ಮಾಡಿ. ವೆಜಿಟೇಬಲ್ಸ್ ಬೇಕಿದ್ರೆ ಕುಕ್ಡ್ ವೆಜಿಟೇಬಲ್ಸ್ ತಗೋಬಹುದು, ಬಟ್ ಈ ಧಾನ್ಯಗಳನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ ಫಾಸ್ಟಿಂಗ್ ನ ಮಾಡ್ಬೋದು. ಸೊ ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕ್ರಮವನ್ನು ಪಾಲಿಸಿದ್ರೆ ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಸ್ಪೆಸಿಫಿಕ್ ಆಗಿ ಯಾರಿಗೆ ವೇಟ್ ಲಾಸ್ ಮಾಡಕ್ಕಿದೆಯೋ, ಯಾರು ಡಯಾಬಿಟೀಸ್ ಇರೋರಾಗಿರ್ಬೋದು, PCOD ಆಗಿರ್ಬೋದು, ಇದೆಲ್ಲದಕ್ಕೂ ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಮ್ಮ ಬಾಡಿಯ ಸರ್ಕ್ಯಾಡಿಯನ್ ರಿದಮ್ ಜೊತೆಗೆ ಮಾಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ಸ್ ನಿಮ್ಗೆ ಕಾಣಿಸುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ಇದು ನಿಮ್ಮ ಡಯಟ್ ತರ 4 ದಿನ 10 ದಿನ ಮಾಡಕ್ ಹೋಗ್ಬಿಡಿ. ಇದು ನಿಮ್ಮ ಜೀವನ ಶೈಲಿನೇ ಆಗ್ಬಿಡ್ಬೇಕು. ಇದೇ ರೀತಿ ರುಟೀನ್ ಆಗಿ ನೀವು ಪ್ರಾಕ್ಟೀಸ್ ಮಾಡೋಕ್ ಆದ್ರೆ ಮಾತ್ರ ಈ ರೀತಿ ಡಯಟ್ ನ ನೀವು ಸ್ಟಾರ್ಟ್ ಮಾಡಿ. ಧನ್ಯವಾದ.